Hello everyone, welcome to Sanmargaha classes. Let us see question number 12 of chapter Chemical Effects of Electric Current. What are electrical insulators? Electrical insulators andre ಏನು? You know, some materials conduct electricity, some do not conduct electricity. ಈಗ the material which conduct electricity through them are called conductors of electricity, whereas some materials they do not conduct electricity are called insulators. Materials that do not allow electricity to flow through them easily are called electrical insulator. ಇಲ್ಲಿ ಯಾರು ತನ್ಮೂಲಕ ಎಲೆಕ್ಟ್ರಿಸಿಟಿ ಹರಿದು ಹೋಗ್ಲಿಕ್ಕೆ ಬಿಡೋದಿಲ್ಲ, ಅದನ್ನ ಏನಂತ ಕರೀತಾರೆ? ಇನ್ಸುಲೇಟರ್ಸ್ ಅಂತ ಕರೀತಾರೆ. ನೀವು ನೋಡಿರ್ಬೋದು, ಎಲೆಕ್ಟ್ರಿಷಿಯನ್ ಈ ತರ ರಬ್ಬರ್ ಗ್ಲೋ ಅನ್ನ ಹಾಕೊಂಡು ರಿಪೇರಿ ಮಾಡ್ತಿರ್ತಾರೆ. ಯಾಕಂದ್ರೆ ರಬ್ಬರ್ ಏನಿದೆ, ಇಟ್ ಈಸ್ ಇನ್ಸುಲೇಟರ್. ಇದು ಇನ್ಸುಲೇಟರ್ ಇರುತ್ತೆ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಇವರಿಗೆ ಶಾಕ್ ಹೊಡೆಯೋದಿಲ್ಲ. ಅದೇ ಬರಿಗೈಯಲ್ಲಿ ಮುಟ್ರೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದೇ ತರ ನೀವು ಈ ತರ ಸ್ಕ್ರೂ ಡ್ರೈವರ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ ಇಲ್ಲಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಅನ್ನ ಸರಿ ಮಾಡ್ಲಿಕ್ಕೆ, ಅವಾಗ ಇದನ್ನ ಒಂದು ರಬ್ಬರ್ ಇಂದ ಮಾಡಿರ್ತಾರೆ, ಇಲ್ಲ ಗ್ಲಾಸ್ ಇಂದ ಮಾಡಿರ್ತಾರೆ. ಬಿಕಾಸ್ ಗ್ಲಾಸ್ ಈಸ್ ಆಲ್ಸೋ ಇನ್ಸುಲೇಟರ್ ಆರ್ ಇಟ್ ಈಸ್ ನಾಟ್ ಕಂಡಕ್ಟರ್ ಆಫ್ ಇಲೆಕ್ಟ್ರಿಸಿಟಿ. ಎಕ್ಸಾಂಪಲ್ಸ್ ಯಾವ್ಯಾವ ತಗೋತೀರಿ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ಗೆ? ಗ್ಲಾಸ್, ಪ್ಲಾಸ್ಟಿಕ್, ರಬ್ಬರ್. ದೀಸ್ ಆರ್ ಡಿಫರೆಂಟ್ ಎಕ್ಸಾಂಪಲ್ಸ್ ಫಾರ್ ಇಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಅಲ್ವಾ? ಪ್ಲಾಸ್ಟಿಕ್ ಅನ್ನ ನೀವು ಮನೇಲೆಲ್ಲ ವಾಯರ್ ನೋಡಿದ್ರೆ ನೋಡ್ತೀರಿ, ಅದ್ರ ವಾಯರ್ ಏನಿರುತ್ತೆ ಅದ್ರ ಮೇಲೆ ರೆಡ್ ಕಲರ್ ಮತ್ತೆ ಬ್ಲ್ಯಾಕ್ ಕಲರ್ ಇನ್ಸುಲೇಟಿಂಗ್ ಮಟೀರಿಯಲ್ ಅನ್ನ ಸುತ್ತಿರ್ತಾರೆ. ಅದರಿಂದ ನಾವು ಆ ವೈರ್ ಅನ್ನ ಮುಟ್ಟಿದ್ರು ಒಪ್ಪಿ ಶಾಕ್ ಹೊಡೆಯೋದಿಲ್ಲ ಅನ್ನೋ ರೀಸನ್ಗೆ ಅದನ್ನ ಇನ್ಸುಲೇಟ್ ಮಾಡಿರ್ತಾರೆ. ಯಾವುದೇ ವೈರ್ ಅನ್ನ ಮನೇಲಿ ಹಂಗೆ ಬಿಟ್ಟಿದ್ದೀರಿ ನೋಡಿದೀರಾ? ಹಂಗೆ ಬಿಟ್ಟಿದ್ ನೋಡಿದ್ರೆ ಮೊದ್ಲು ಅದನ್ನ ಇನ್ಸುಲೇಟ್ ಮಾಡ್ಲಿಕ್ಕೆ ಹೇಳಬೇಕು. ಬಿಕಾಸ್ ಅದು ವೈರ್ ಏನ್ ಮಾಡುತ್ತೆ, ಇಲೆಕ್ಟ್ರಿಕಲ್, ಇಟ್ ಈಸ್ ಅ ಗುಡ್ ಇಲೆಕ್ಟ್ರಿಕಲ್ ಕಂಡಕ್ಟರ್. ಅದು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡುತ್ತೆ. ಅದ್ರ ಮೇಲೆ ಇನ್ಸುಲೇಷನ್ ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಟೀರಿಯಲ್ಸ್ ದಟ್ ಡು ನಾಟ್ ಅಲೋ ಎಲೆಕ್ಟ್ರಿಸಿಟಿ ಟು ಫ್ಲೋ ಥ್ರೂ ದೆಮ್ ಈಸಿಲಿ ಆರ್ ಕಾಲ್ಡ್ ಇಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.